ಶಸ್ತ್ರಾಸ್ತ್ರ ಪೈಪೋಟಿ. ಎಲ್ಲ ದೇಶಗಳು ಇವತ್ತು ಶಸ್ತ್ರಾಸ್ತ್ರ ಸಂಗ್ರಹ ಮಾಡ್ತಾಯಿವೆ. ತಮ್ಮ ಬಜೆಟ್ನಲ್ಲಿ ಶಸ್ತ್ರಾಸ್ತ್ರಕ್ಕೋಸ್ಕರ ಜಾಸ್ತಿ ಮೀಸಲಿಡ್ತಾಯಿವೆ. ಹಿಂದೆ ಎಲ್ಲ ಒಂದು 10%, 20%, ಈಗ 40-45% ತನಕ ಬಂದಿದೆ. ಅದನ್ನು ಇನ್ನೂ ಜಾಸ್ತಿ ಮಾಡ್ತಾನೆ ಹೋಗ್ತಾರೆ. ಕಾರಣ ಏನಂದರೆ, ಎದುರಿನವನು ಜಾಸ್ತಿ ಮಾಡಿದರೆ ನಾನು ಜಾಸ್ತಿ ಮಾಡಬೇಕು, ಇವನು ಜಾಸ್ತಿ ಮಾಡಿದರೆ ಅವನು ಜಾಸ್ತಿ ಮಾಡಬೇಕು. ಹೌದು. ಈ ಥರ ಹೋದರೆ ಇನ್ನೂ ಒಂದು ದೇಶಕ್ಕೆ ₹100 ಆದಾಯ ಅಂತಿದ್ದರೆ ಅದರಲ್ಲಿ 50-60 ರೂಪಾಯಿ ಶಸ್ತ್ರಾಸ್ತ್ರಗಳಿಗೇ ಅವನು ಮೀಸಲಿಟ್ಟರೆ ಇನ್ನು ಊಟ ತಿಂಡಿಗೆಲ್ಲ ಇರೋದು ₹40. ನಾವು ಹೇಳುವುದೇನೆಂದರೆ, ಶಸ್ತ್ರಾಸ್ತ್ರಗಳಿಗೆ ಒಂದು 5-10% ಇಟ್ಟರೆ ಸಾಕು. 80% ಜನಗಳಿಗೆ ಅಭಿವೃದ್ಧಿಗೋಸ್ಕರ ಇಡಬೇಕು. ಹೀಗೆ ಆದರೆ ಏನಾಗ್ತದೆ ಅಂದರೆ, ಯುದ್ಧ ಒಂದೇ. ಈಗ ಪಾಕಿಸ್ತಾನದ ಪರಿಸ್ಥಿತಿ ಆದಾಗ ಆಗ್ತದೆ. ಪಾಕಿಸ್ತಾನ ಏನು ಮಾಡ್ತಾಯಿದೆ, ಎಷ್ಟು ಸಾಧ್ಯ ಉಂಟು ಅಷ್ಟು ಶಸ್ತ್ರಾಸ್ತ್ರಗಳ ಸಂಗ್ರಹ, ಯುದ್ಧಕ್ಕೆ ಸಿದ್ಧತೆ ಮಾಡ್ತಾಯಿದೆ. ಜನಗಳಿಗೆ ಊಟಕ್ಕೂ ಗತಿ ಇಲ್ಲ, ಭಿಕ್ಷೆ ಬೇಡ್ತಾ ಇದ್ದಾರೆ. ಇದೇ ಪರಿಸ್ಥಿತಿಯನ್ನು ಮುಂದುವರಿಸಿದರೆ ಏನಾಗ್ತದೆ? ಎಲ್ಲ ದೇಶಗಳು ಇದೇ ದಾರಿಯಲ್ಲಿ ನಡೆದರೆ ಜಗತ್ತಿನ ಪರಿಸ್ಥಿತಿ ಏನು? ಇದನ್ನು ಯಾರು ಕಂಟ್ರೋಲ್ ಮಾಡೋದು? ಅದಕ್ಕೋಸ್ಕರ ನಾವು ವಿಶ್ವಸಂಸ್ಥೆಯ ಮುಖಾಂತರ ಪ್ರಯತ್ನ ಮಾಡ್ತಾ ಇದ್ದೇವೆ. ಎಲ್ಲ ದೇಶಗಳು ಕೂಡ ಈ ಬಜೆಟ್ನಲ್ಲಿ ಶಸ್ತ್ರಾಸ್ತ್ರ ಸಂಗ್ರಹಕ್ಕೆ ಅವರದೊಂದು ಲಿಮಿಟೇಷನ್ ಬೇಕು. ಅನ್ಲಿಮಿಟೆಡ್ ಆಗಿ ಹೋದರೆ, ಈಗ 20 ಇದ್ದದ್ದು 40-46 ತನಕ ಬಂದಿದೆ. ಇದು ಬೆಳೀತಾನೇ ಇದೆ. ಇನ್ನೊಂದು 10-20 ವರ್ಷ ಹೋದಾಗ 50%, 60%, 70% ಶಸ್ತ್ರಾಸ್ತ್ರ. ಯಾಕಂದರೆ ಎದುರಿನವನ ಹತ್ರ ಶಸ್ತ್ರ ಇರುವಾಗ ನಮ್ಮ ಹತ್ರ ಬೇಕು ಅಂತ, ನಮ್ಮ ಹತ್ರ ಇದ್ದದ್ದು ನೋಡಿ ಅವನು ತಗೊಳ್ತಾನೆ. ಹೀಗೆ ಆದರೆ ಜಗತ್ತಿನ ಪ್ರಜೆಗಳ ಪರಿಸ್ಥಿತಿ ಹೇಗೆ?